ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ದಿನಾಂಕ 10/7/2025 ಗುರುವಾರದಂದು ಗುರುಪೂರ್ಣಿಮೆಯನ್ನು ಅದ್ದೂರಿಯಾಗಿ ಆಚರಿಸಲಾಗುವುದು. ಅಂದು ಬೆಳಗ್ಗೆ 6 ಗಂಟೆಗೆ ಕಾಕಡ ಆರತಿ, 6:30ಕ್ಕೆ ಮಹಾರುದ್ರಾಭಿಷೇಕ, 7:30ಕ್ಕೆ ಪುಷ್ಪಾಭಿಷೇಕ ಹಾಗೂ 8:30ಕ್ಕೆ ಸತ್ಯನಾರಾಯಣ ಪೂಜೆ ಜರುಗುವವು. ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ 8,000 ಪವಿತ್ರ ರುದ್ರಾಕ್ಷಿಗಳನ್ನು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ. ಈ ರುದ್ರಾಕ್ಷಿಗಳನ್ನು ಜುಲೈ 10ರಂದು ಗುರುಪೂರ್ಣಿಮೆ ದಿನದಂದು ಶನಿದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ. ಇದು ಶನಿದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ. ಈ ಎಲ್ಲಾ ಮಹಾಮಂಗಳ ಕಾರ್ಯಕ್ಕೆ ಸರ್ವಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ. ಅಂದು ಮಧ್ಯಾಹ್ನ 1 ಗಂಟೆಗೆ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ, ಸಂಸ್ಥಾಪಕ ಧರ್ಮಾಧಿಕಾರಿಗಳು. ಮೊಬೈಲ್ ಸಂಖ್ಯೆ 9140000600 ಹಾಗೂ 7611993999. ಜುಲೈ 6ರಂದು 4 ವರ್ಷದ ಮಗುವನ್ನು ತೀವ್ರವಾಗಿ ಗಾಯಗೊಳಿಸಿದ ಬೀದಿ ನಾಯಿಗಳ ದಾಳಿಯನ್ನು ನಿಯಂತ್ರಿಸಲು ತುರ್ತು ಕ್ರಮ ಜರುಗಿಸಲು ಎಸ್ಡಿಪಿಐ ನೇತೃತ್ವದಲ್ಲಿ ಇಂದು ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆ ನಡೆಸಿ ಆಯುಕ್ತರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಲಾಯಿತು. ರಾಯಚೂರಿನ ಕಳವಳ ಮತ್ತು ಆಕ್ರೋಶದಿಂದ ಕೂಡಿದ ಪ್ರತಿಭಟನೆ ಇದಾಗಿದೆ. ಇದೇ ಜುಲೈ 6ರಂದು 4 ವರ್ಷದ ಮಗು ಬೀದಿ ನಾಯಿಗಳ ದಾಳಿಗೆ ಒಳಗಾಗಿ ತೀವ್ರವಾಗಿ ಗಾಯಗೊಂಡ ದುಃಖದ ಘಟನೆ ನಡೆದಿದೆ. ಇದು ಮೊದಲ ಘಟನೆಯಲ್ಲ. 6 ಹಾಗೂ 16 ಜೂನ್ 2025ರಂದು 30ಕ್ಕೂ ಹೆಚ್ಚು ಪುರುಷರು, ಮಹಿಳೆಯರು ಮತ್ತು ಮಕ್ಕಳಿಗೆ ನಾಯಿಗಳ ದಾಳಿಯಿಂದ ಗಾಯಗಳಾಗಿವೆ. ಇಂತಹ ಅಪಘಾತಗಳು ನಡೆಯುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳಿಂದ ಯಾವುದೇ ಸ್ಪಷ್ಟ ಕ್ರಮವೂ ಕೈಗೊಳ್ಳಲಾಗಿಲ್ಲವಾದ್ದರಿಂದ ಈ ದಾಳಿಗಳು ಕಳೆದ ವರ್ಷದಿಂದಲೇ ನಡೆಯುತ್ತಿದೆ. ಹೀಗಾಗಿ ನಾವು ಈ ಕೆಳಗಿನ ಕ್ರಮಗಳನ್ನು ತಕ್ಷಣವೇ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತೇವೆ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ನೈತಿಕ ಹಾಗೂ ವ್ಯಾಪಾರಿಕ ಹೊಣೆಗಾರಿಕೆಗೆ ಅನುಗುಣವಾಗಿ ತಪ್ಪು ಮಾಡಿದ ಅಧಿಕಾರಿಗಳನ್ನು ತಕ್ಷಣ ವಜಾ ಅಮಾನತಿಗೆ ಒಳಪಡಿಸಬೇಕು. ಸಂತ್ರಸ್ತ ಬಾಧಿತರಿಗೆ ತಕ್ಷಣ ವೈದ್ಯಕೀಯ ಪರಿಹಾರ ಮತ್ತು ಆರ್ಥಿಕ ನೆರವು ಒದಗಿಸಬೇಕು. ಪಶು ಚಿಕಿತ್ಸಾ ಇಲಾಖೆ ಹಾಗೂ ಪ್ರಾಣಿ ಧಾರ್ಮಿಕ ಸಂಸ್ಥೆಗಳೊಂದಿಗೆ ಸಂಪೂರ್ಣ ಮತ್ತು ಮಾನವೀಯ ನೆಲೆಯಲ್ಲಿ ನಾಯಿಗಳನ್ನು ನಿಯಂತ್ರಿಸಬೇಕು. ಸಾರ್ವಜನಿಕರು ದಾಳಿ ಅಥವಾ ನಾಯಿಗಳ ಕುರಿತಾಗಿ ಅಹವಾಲು ನೀಡಲು ವಿಶೇಷ ಆನ್ಲೈನ್ ಹಾಗೂ ದೂರವಾಣಿ ವ್ಯವಸ್ಥೆ ಕಲ್ಪಿಸಬೇಕು. ನಗರ ಪಾಲಿಕೆಯ ಜವಾಬ್ದಾರಿ ಸಾರ್ವಜನಿಕರ ಸುರಕ್ಷತೆ ಮತ್ತು ಒಳಿತನ್ನು ಖಚಿತಪಡಿಸಬೇಕಾಗುತ್ತದೆ. ಇನ್ನಷ್ಟು ನಿರಪರಾಧ ಪ್ರಾಣಗಳು ಅಪಾಯಕ್ಕೆ ಒಳಗಾಗುವ ಮೊದಲು ತಕ್ಷಣ ಮತ್ತು ಪರಿಣಾಮಕಾರಿ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. 6 ಜುಲೈ 2025ರಂದು 4 ವರ್ಷದ ಮಗುವಿಗೆ
ತೀವ್ರ ಗಾಯವಾದ ತಿಂದುಕೊಟ್ಟಿದ ನೆಲದ ನಾಯಿಗಳು ದಾಳಿಯ ಕುರಿತು ತುರ್ತು ಕ್ರಮಕ್ಕೆ ಮನವಿ. ಮಹೋದಯರೇ, ರಾಯಚೂರಿನ ನಾಗರಿಕರ ಪರವಾಗಿ ನಾನು ಈ ಪತ್ರ ಬರೆದಿದ್ದು ಕಳವಳ ಮತ್ತು ಆಕ್ರೋಶದಿಂದ ಕೂಡಿದೆ. 6 ಜುಲೈ 2025ರಂದು 4 ವರ್ಷದ ಮಗು ನೆಲದ ನಾಯಿಗಳ ದಾಳಿಗೆ ಒಳಗಾಗಿ ತೀವ್ರವಾಗಿ ಗಾಯಗೊಂಡಿದೆ ಎಂಬ ದುಃಖದ ಘಟನೆ ನಡೆದಿದೆ. ಇದು ತಾನೇ ಮೊದಲ ಘಟನೆ ಅಲ್ಲ. 10 ಹಾಗೂ 16 ಜೂನ್ 2025ರಂದು ಮಾತ್ರವೂ 30ಕ್ಕೂ ಹೆಚ್ಚು ಪುರುಷರು, ಮಹಿಳೆಯರು ಮತ್ತು ಮಕ್ಕಳಿಗೆ ನಾಯಿಗಳ ದಾಳಿಯಿಂದ ಗಾಯಗಳಾಗಿವೆ. ಇಂತಹ ಅಪಘಾತಗಳು ನಡೆಯುತ್ತಿರುವ ಸಂಬಂಧಿತ ಅಧಿಕಾರಿಗಳಿಂದ ಯಾವುದೇ ಸ್ಪಷ್ಟ ಕ್ರಮವೂ ಕೈಗೊಳ್ಳಲಾಗಿಲ್ಲ. ಈ ದಾಳಿಗಳು ಕಳೆದ ವರ್ಷದಿಂದಲೇ ನಡೆಯುತ್ತಿವೆ. ಕೆಲವು ಪ್ರಮುಖ ದಿನಾಂಕಗಳು ಇಲ್ಲಿವೆ. 30 ಜೂನ್ 2024 ಮತ್ತೊಬ್ಬ ಮಗು ನಾಯಿಗಳಿಂದ ಹಲ್ಲೆಗೊಳಗಾಯಿತು. 11 ಜುಲೈ 2024 ಮಗು ನೆಲದ ನಾಯಿ ಹಲ್ಲೆಗೆ ಒಳಗಾಯಿತು. 12 ಡಿಸೆಂಬರ್ 2024 ವೈಲ್ಡೊಬ್ಬರ ನಾಯಿಗಳ ಹಲ್ಲೆಗಳಿಂದ ಮೃತಪಟ್ಟರು. ಘಟನೆಗಳು ಅಹಿತಕರವಾಗಿ ಪರಿಸ್ಥಿತಿ ಉಳಿದಿದೆ. ಎಲ್ಲರಿಗೆ ನಮಸ್ಕಾರ. ತಾವೀಗ ನಮ್ಮ ಕೊಟ್ಟಿರ್ತಕ್ಕಂಥ ಮನವಿನಲ್ಲಿ 2024ರಲ್ಲಿ ಇತರ 4 ಈ ನಾಯಿ ಹಾವಳಿ ಮತ್ತು ದಾಳಿಗಳು ಆಗಿದೆ, ಪ್ರಕರಣ ಆಗಿದೆ. ನಾವು ಈಗ ಏನಾಗಿದೆ, ನಮ್ಮ ಹಂತದಲ್ಲಿ ನಾವು ಪರಿಶೀಲನೆ ಮಾಡಿ ಯೋಜನೆ ಮಾಡ್ತೇವೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಒಂದು ಜಡ್ಜ್ಮೆಂಟ್ ಇದೆ, ಅನಿಮಲ್ ವೆಲ್ಫೇರ್ ಬೋರ್ಡ್ ಕೇಸ್ ಲಾ ಅಂತ ಇದೆ. ಆ ಮಾರ್ಗಸೂಚಿಗಳು ಹೊರಡಿಸಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿದೆ ನಾವು ಏನು ಕೆಲಸ ಮಾಡಬೇಕು, ಆ ಮಾರ್ಗಸೂಚಿ ಅನ್ವಯ ನಮ್ಮ ನಿಯಮ ಚೌಕಟ್ಟು ಒಳಗಡೆ ಇದನ್ನು ಕೆಲಸ ಮಾಡಬೇಕು. ಅದರಿಂದ ನಾವು ಏನ್ ಮಾಡ್ತೀವಿ, ಈಗ 25 ಲಕ್ಷ ರೂಪಾಯಿದು ಟೆಂಡರ್ ಕರೆದು ಮೊನ್ನೆನೇ ವರ್ಕ್ ಆರ್ಡರ್ ಇಶ್ಯೂ ಆಗಿದೆ. ಈ ಹಿಂದೆ ನಾನು ಹೇಳಲಿಕ್ಕೆ ದುಃಖ ವ್ಯಕ್ತಪಡಿಸ್ತೀನಿ. ಒಂದು ಹಲವಾರು ವರ್ಷದಿಂದ ನನಗೆ ಗೊತ್ತಿರೋ ಮಟ್ಟಿಗೆ ನಾವು ಈಗ ವೆಟನರಿ ಪಶುಸಂಗೋಪನಾ ಇಲಾಖೆಯೊಂದಿಗೆ ನಮ್ಮ ಸಿಬ್ಬಂದಿಯೊಂದಿಗೆ ಬಹಳ ಚರ್ಚೆ ಮಾಡಿದ್ದೀವಿ. ಸೊ 2019ರಲ್ಲಿ ಇದು ಆನಿಮಲ್ ಸೆನ್ಸಸ್ ಅಂತ ಇರುತ್ತೆ, ಗಣತಿ ಆಗುತ್ತೆ. ಅದರಂತೆ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆವಾಗ ನಗರಸಭೆ ಇತ್ತು. 2800 ನಾಯಿಗಳು ಅಂತ ಒಂದು ನಂಬರ್ ಇತ್ತು. ಈಗಲೇ ಅದನ್ನು ಬಹುಶಃ 6000 ಆಗಿದೆ. ಕಾರಣ ಅಂತ ಹೇಳಿದ್ರೆ, ಇದು ನಾಯಿಗಳಿಗೂ ನಿಯಂತ್ರಿಸುವಂಥದ್ದು ವಿಚಾರ ಒಂದು ಲಾಂಗ್ ಟರ್ಮ್ ವಿಚಾರ. ಈ ಪ್ರಾಬ್ಲಮ್ ರಾತ್ರೋರಾತ್ರಿ ಕ್ರಿಯೇಟ್ ಆಗಲ್ಲ, ರಾತ್ರೋರಾತ್ರಿ ಸಾಲ್ವ್ ಮಾಡೋಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರು ಕೂಡ ಪ್ರಾಣಿ. ಸೊ ಮತ್ತು ಹಲವು ವರ್ಷದಿಂದ ABC ಅಂತ ಒಂದು ಯೋಜನೆ ಇದೆ ಸರ್ಕಾರದ, ತಮ್ಮೆಲ್ಲರಿಗೆ ಗೊತ್ತಿದೆ. ಆಂಟಿ ಬರ್ತ್ ಕಂಟ್ರೋಲ್ ಅಂತ ಒಂದು ಯೋಜನೆ ಇದೆ. ಶಲ್ಯ ಚಿಕಿತ್ಸೆ ಮೂಲಕ ಅವರು ಹೆಚ್ಚು ಇನ್ನೂ ನಂಬರ್ ಆಗಬಾರ್ದು ಅಂತ ಅವರು ನಾವು ಮಾಡಬೇಕಿತ್ತು, ಇದುವರೆಗೆ ಆಗಿರ್ಲಿಲ್ಲ. ಈಗಲೇ ನಾಳೆದಿಂದಾನೇ ಇದನ್ನು ಈ ಕಾರ್ಯಕ್ರಮವನ್ನು ರಾಯಚೂರಿನಲ್ಲೂ ಶುರು ಆಗುತ್ತೆ. ತಾವು ಎಲ್ಲರೂ ನಿನ್ನೆನೂ ನಾವು ಪ್ರಶ್ನೆ ಹೇಳಿದ್ದೀವಿ, ತಾವು ನೋಡಿದಿರಿ, ಅದನ್ನು ನಾನು ಭರವಸೆ ಕೊಡ್ತಾ ಇದ್ದೀನಿ. ನಂಬರ್ 1. ನಂಬರ್ 2, ಈಗಲೇ ತಾವೇನೇ ಒಂದು ಬೇಡಿಕೆ ಕೊಟ್ಟಿದ್ದೀರಿ. ಬೇಡಿಕೆ ನಂಬರ್ 4, ಸಾರ್ವಜನಿಕರು ದಾಳಿ ಅಥವಾ ನಾಯಿಗಳು ಕುರಿತವಾಗಿ ಅಹವಾಲು ನೀಡಲು ವಿಶೇಷ ಹಾಟ್ಲೈನ್ ವ್ಯವಸ್ಥೆ ಮಾಡಿ ಅಂತ ನಿನ್ನೆ ನಾವು ಪತ್ರಿಕೆ ಪ್ರಕಟಣೆ ಕೊಟ್ಟಿದ್ದೀವಿ. ಅದರಲ್ಲಿ ನಾವು 8 ಮೊಬೈಲ್ ಫೋನ್ ನಂಬರ್ಗಳು ಕೊಟ್ಟಿದ್ದೀವಿ. ನಮ್ಮ ವಾರ್ಡ್ಗೆ ಯಾರು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ತಾರೆ, ನಮ್ಮ ಸಿಬ್ಬಂದಿ ಇರ್ತಾರೆ, ಹೆಲ್ತ್ ಆಫೀಸರ್ ಇರ್ತಾರೆ, ನಾವು ಫೋನ್ ಮಾಡಿದಲ್ಲಿ ಅರ್ಧ ಗಂಟೆ ಒಳಗಡೆ ನಮ್ಮ ತಂಡ ಅಲ್ಲಿ ಬರುತ್ತೆ. ನಾಯಿ ಹುಚ್ಚು ಹಿಡಿದಿದ್ರೆ ಅಥವಾ ಅಗ್ರೆಸಿವ್ ಆಗಿಬಿಟ್ಟಿದ್ರೆ ಅದು ನಾವು ನಿಯಮವಾಗಿ ಅವರಿಗೆ ಪ್ರಾಣದಂತ ಮಾಡ್ತೀವಿ. ಅದು ಬಿಟ್ಟು ಈಗ ಯಾರ್ಯಾರಿಗೆ ದಾಳಿ ಆಗಿದೆ, ಸರ್ಕಾರಿ ಆದೇಶ ಪ್ರಕಾರ ನಾವು ಮ್ಯಾಕ್ಸಿಮಮ್ 5000ವರೆಗೆ ಅವರಿಗೆ ಪರಿಹಾರ ವ್ಯವಸ್ಥೆ ಇದೆ. ನಾವು ದಯವಿಟ್ಟು ನಾವು ಪ್ರತಿಯೊಬ್ಬರಿಗೆ ಕಾಲ್ ಮಾಡ್ತಾ ಇದ್ದೀವಿ. ಹಿಂದಿನ 2 ವಾರದಿಂದ ಇಲ್ಲಿವರೆಗೆ ಯಾರು ಮುಂದೆ ಬಂದು ನಮಗೆ ಅಪ್ಲಿಕೇಶನ್ ಕೊಟ್ಟಿಲ್ಲ. ನಾವು ಅರ್ಜಿ ಕೊಟ್ಟಿದ್ದಲ್ಲಿ ನಮ್ಮ ಸರ್ಕಾರಿ ರಿಪೋರ್ಟ್ ಪ್ರಕಾರ, ಡಾಕ್ಟರ್ ರಿಪೋರ್ಟ್ ಪ್ರಕಾರ ನಾವು 5000 ರೂಪಾಯಿ ಕಾಂಪೆನ್ಸೇಷನ್ ನೀಡ್ತೀವಿ. ಈ ಸಂದರ್ಭದಲ್ಲಿ ಅಕ್ಬರ್ ಹುಸೇನ್ ಅನ್ಸಾರಿ, ತೌಸಿಫ್ ಅಹಮದ್, ಸೈಯದ್ ಇರ್ಫಾನ್ ಸೇರಿದಂತೆ ಇತರರಿದ್ದರು.